ಹಾಗೆ ಮಾಡ್ತಾರೆ ವಿಡಿಯೋ ಬೃಹತ್ ಸಮಾವೇಶ ಮತ್ತು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನಾವು ಹಮ್ಮಿಕೊಂಡಿದ್ವಿ. ಸುಮಾರು ಒಂದು ತಿಂಗಳಿಂದ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಏನಿದೆ, ಒಂದು ತಿಂಗಳಿಂದನೂ ನಾವು ಸತತವಾಗಿ ಕಾರ್ಯಕ್ರಮನ ರೂಪಿಸಿ ಎಲ್ಲ ಮಿನಿಸ್ಟ್ರುಗಳಿಗೆ, ಯಾಕಂದರೆ ಇತಿಹಾಸದಲ್ಲಿ ಒಂದು ದಲಿತ ಮಹಿಳಾ ಸಂಘಟನೆ ಈ ಕರ್ನಾಟಕದ ಪೂರ್ತಿ 30 ಜಿಲ್ಲೆಯಲ್ಲಿ ನಾನು ಸಂಘಟನೆ ಮಾಡಿದ್ದೀವಿ. ನಾವು ನಮ್ಮ ಸಂಘಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮಪತ್ರಿ ನಾಗಮ್ಮ ಅಂತ, ಮೋಟಮ್ಮ ಅವರು ಗೌರವಾಧ್ಯಕ್ಷರು. ಮೋಟಮ್ಮ ಅವರು ಇಲ್ಲ ರಾಜ್ಯ ಒಂದು ಸಮಾವೇಶನ ನೀವು ಮಾಡಿ, ಪ್ರತಿಭಾ ಪುರಸ್ಕಾರ ನೀವು ಮಾಡಿದ್ರೆ ಒಂದು ಅವೇರ್ನೆಸ್ ಬರುತ್ತೆ, ಸಮಾಜಕ್ಕೆ ಒಂದು ಸಂಘಟನೆ ಒಂದು ಶಕ್ತಿ, ಮಹಿಳೆಯದು ಒಂದು ಶಕ್ತಿ ಗೊತ್ತಾಗುತ್ತೆ ಅಂತೇಳಿ ಮೇಡಮ್ ಅವರು ಗೈಡ್ಲೈನ್ಸ್ ಕೊಟ್ಟರು. ಅದಾದಮೇಲೆ ನಾನು ತದನಂತರ ಕಂಪ್ಲೀಟಾಗಿ ಒಂದು ತಿಂಗಳು ಪ್ರತಿಯೊಬ್ಬ ಮಿನಿಸ್ಟ್ರುಗಳ ಮನೆಗೆ 10 ಸತಿ 5 ಬಾರಿ ಹೋಗಿ, ಯಾಕಂದರೆ ಮಹಿಳೆಯರಿಗೆ 50% ನಮ್ಮ ಬೇಡಿಕೆ ಇದ್ದದ್ದು ನಮಗೆ ಈಡೇರಬೇಕಾಗಿತ್ತು. ಇವತ್ತು ಸಚಿವರು ಬರಬೇಕಾಗಿತ್ತು. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರು ಬಂದರು, ಮೋಟಮ್ಮ ಅವ್ರು ಬಂದರು, ಮತ್ತು ಪವನ್ ಸರ್ ಹೈಕೋರ್ಟ್ ಜಡ್ಜ್ ಸಾಹೇಬರು ಬಂದಿದ್ದರು, ಮತ್ತು ನಮ್ಮ ಕಾರ್ಯಕರ್ತರು ಆಲ್ಮೋಸ್ಟ್ 1-1.5 ಸಾವಿರ ಜನ ಸೇರಿದ್ವಿ. ಇವತ್ತು ಸಚಿವರು ಬರಬೇಕಾಗಿತ್ತು, ನಮ್ಮ ಅಹವಾಲುಗಳನ್ನ ಸ್ವೀಕರಿಸಬೇಕಾಗಿತ್ತು. ನಮ್ಮ ಬೇಡಿಕೆ ಏನಪ್ಪ ಅಂದರೆ, ನಾವು 30 ಜಿಲ್ಲೆಯಲ್ಲೂ ನಾವು ಸುಮಾರು 11ರಿಂದ 12 ಲಕ್ಷ ಜನಸಂಖ್ಯೆ ಇದ್ದೀವಿ. 2,000 ಜನಗಣತಿ ಪ್ರಕಾರ ನಮಗೆ ಬರೀ 2,500 ಜನ ಇದ್ದಾರೆ. ಆದರೆ ನಾವು 11 ಲಕ್ಷ ಜನ ಇದ್ದು 14 ಮತ್ತು 15ರಲ್ಲಿ ಜಗದೀಶ್ ಶೆಟ್ಟರು ನಮಗೆ ಇದ್ರದ್ದು ಕರ್ಮ ಖರ್ಚು ನಿಗಮನ ಘೋಷಣೆ ಮಾಡಿದರು. ಅದನ್ನು ತದನಂತರ 23ರಲ್ಲಿ ನಾವು ನೂಲಿ ಚಂದನ್ ಜಯಂತಿ ಮಾಡಿದಾಗ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮಗೆ ಘೋಷಣೆ ಮಾಡಿದ್ರು ನಮಗೆ ನಿಗಮ ಆಗಲಿಲ್ಲ, ಸಮುದಾಯ ಭವನಗಳಿಲ್ಲ, ನಾವು ಕಡೆ ಲೈನಲ್ಲಿದ್ದೀವಿ, ಮೀಸಲಾತಿಯಲ್ಲಿ ನಾವು ವಂಚಿತರಾಗಿದ್ದೀವಿ. ಇವತ್ತು 20 ಜನ ಸರ್ಕಾರಿ ನೌಕರ ಬಂದರೆ 20 ನೌಕರರಲ್ಲಿ ನಮಗೆ ಕಡೆ ಲೈನಲ್ಲಿ 2 ಸೀಟು ನಮಗೆ ಸಿಗ್ತಾ ಇಲ್ಲ. ಮೀಸಲಾತಿಯಲ್ಲೂ ವಂಚನೆ ಆಗೈತೆ. ನಮ್ಮ ಒಗ್ಗಟ್ಟಿಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟ ತಕ್ಷಣ ನಮಗೆ ಆಘಾತ ಆಯಿತು. ಇದೊಂದು ಕಾರ್ಯಕ್ರಮನ ನಾವು ಕೊರಮ ಕೊರ್ಚ ಮಹಿಳಾ ಸಂಘದಿಂದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಯುಕ್ತದಲ್ಲಿ ನಾವು ಮಾಡಿ ಇವತ್ತು ಮಿನಿಸ್ಟ್ರನ್ನ ಸಚಿವರು ಎಲ್ಲರೂ ಬರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ನ ನಾವು 10 ಸರಿ ಭೇಟಿ ಮಾಡಿ, ಇಲ್ಲ ನೀವು ಬರಲೇಬೇಕು ಮೇಡಮ್, ನಮ್ಮ ಸಮಸ್ಯೆಗಳನ್ನ ಮೊದಲು ನಾವು ಹೆಣ್ಮಕ್ಳೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ತಾವು ಬರಬೇಕು ಅಂತ ನಾವು ತುಂಬ ಬೇಡಿಕೆ ಇಟ್ಟಿದ್ವಿ. ಇಲ್ಲ ನಾನು 100% ಬೆಂಗಳೂರಲ್ಲಿದ್ದರೂ ಬರ್ತೀನಿ, ನಾನು ಅಕಸ್ಮಾತ್ ಪ್ರಮಾಣ ವಚನ ಮಾಡ್ತಿದ್ರು ನಾವು ಬರ್ತೀವಿ ಅಂತ ಹೇಳಿದರು. ಮೇಡಮ್ ಅವರು ಬರಲಿಲ್ಲ. ಮತ್ತು ಜಾರಕಿಹೊಳಿ ಸಾಹೇಬರು ನಾವು ಬರ್ತೀವಿ ಅಂತ TP ಆಗಿತ್ತು, ಸಾಹೇಬ್ರದ್ದಾಗಿತ್ತು, ಜಿ ಪರಮೇಶ್ವರ್ ಸಾಹೇಬ್ರದ್ದು ಆಗಿತ್ತು. ಆದರೆ ಇವತ್ತು ದೇವೇಗೌಡರವರ ಮಿಸ್ಸಸ್ ಅಕಾಲ ಇದಾದ್ರಿಂದ ಮರಣ ಹೊಂದೋದ್ರಿಂದ ಇವತ್ತು ಅವ್ರು ಯಾರೂ ಬರಲಿಲ್ಲ. ಮತ್ತು 3 ಗಂಟೆಗೆ ಅವು ಅಕಸ್ಮಾತಾಗಿ ಕ್ಯಾಬಿನೆಟ್ ಮೀಟಿಂಗ್ ಫಿಕ್ಸ್ ಆಗೋಗಿದ್ದರಿಂದ ಅದನ್ನು ನೋಡ್ಕೊಂಡು ಇದಾಗವ್ರೆ. ನಮ್ಮ ಬೇಡಿಕೆ ಇಷ್ಟೇ, ಕಾರ್ಯಕ್ರಮಕ್ಕೆ ಅವ್ರು ಯಾರು ಬರಲಿಲ್ಲ ಅಂದ್ರೂ ಇವತ್ತು ನಾವು ಇಷ್ಟಕ್ಕೆ ನಾವು ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ನಾವು ಇಷ್ಟಕ್ಕೆ ನಿಲ್ಲಲ್ಲ. ಮುಂದೆ ಹೋರಾಟದ ಮೂಲಕನೋ ಇಲ್ಲ ಪ್ರತಿ ಜಿಲ್ಲೆಯಿಂದನೋ ನಾವು ರಾಜ್ಯ ಸಮಾವೇಶಗಳನ್ನ ಮಾಡ್ತೀವಿ. ನಮ್ಮ ಒಂದು ಬೇಡಿಕೆ ಏನಿದೆ, ಮಹಿಳೆಯರಿಗೆ ಇವತ್ತು 50% ಆಗಬೇಕು, ಸ್ಥಾನಮಾನ ಸಿಗಬೇಕು, ದುಡ್ದವ್ರಿಗೆ ಅವಕಾಶಗಳು ಸಿಗಬೇಕು, ಮತ್ತು ಕಡೆಯ ಲೈನಲ್ಲಿರುವಂಥ ಕೊರಮ ಕೊರ್ಚಗೆ ಅಲೆಮಾರಿ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿತ್ತು. ಅದಕ್ಕೂ ಇವತ್ತು ನಮಗೆ ನಮ್ಮ ಬೇಡಿಕೆ ಯಾರ ಹತ್ರ ಹೇಳ್ಕೊಳ್ಳೋಣ, ಯಾವುದೇ ಒಬ್ಬ ಪ್ರತಿನಿಧಿ ಬರಲಿಲ್ಲ. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು, ನಮ್ಮ ಮೋಟಮ್ಮ ಅವರು ಬಂದಿದ್ದರಿಂದ ಇವತ್ತು ಒಂದಷ್ಟು ಪರವಾಗಿಲ್ಲ. ಆದರೆ ಏನಪ್ಪ ಅಂದರೆ ಇವತ್ತು ನಮಗೆ ನೋವಾಗಿರೋದು, ಸಚಿವರು ಯಾರೂ ಬರಲಿಲ್ಲ, ನಮ್ಮ ಅಹವಾಲುಗಳನ್ನ ಕೇಳಲಿಲ್ಲ, ನಮ್ಮ ಬೇಡಿಕೆನ ನಾವು ಏನು ಈಡೇರಿಸೋಕ್ಕಾಗಲಿಲ್ಲ ಅಂತ ಇವತ್ತು ನಾವು ಏನು ಮಾಡಿದ್ದೀವಿ. ಆದರೆ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡಲ್ಲ, ನಾವು ಮುಂದುವರಿಸ್ತೀವಿ. ಹಾಗಾಗಿ ಇದನ್ನು ಸರ್ಕಾರಕ್ಕೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಯಾಕಂದರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದರು, ಸಾಹೇಬರು ಬರಲಿಲ್ಲ. ಆದರೆ ಅವರೆಲ್ಲರಿಗೂ ನನ್ನ ಮನವಿ ಏನಪ್ಪ ಅಂದರೆ, ನಮ್ಮ ಹೆಣ್ಮಕ್ಳ ಜೊತೆ ಹೆಣ್ಮಕ್ಳ ಒಂದು ಸಂಘಟನೆ ಮೊದಲ ಬಾರಿಗೆ ಒಂದು ಮಹಿಳಾ ಸಂಘಟನೆ ಹುಟ್ಟಿದೆ. ಆ ಸಂಘಟನೆಗೆ ತಮ್ಮೆಲ್ಲರ ಶಕ್ತಿ ಬಲ ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು. ಹೆಣ್ಮಕ್ಳದ್ದು ಏನು ಮೀಸಲಾತಿ ಇದೆ ಆ ಮೀಸಲಾತಿನ ಜಾರಿ ಮಾಡಬೇಕು ಮತ್ತು ನಮ್ಮ ನಿಗಮನ ಜಾರಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತು ನಾನು ಈ 1 ವಾರದ ಒಳಗಡೆ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನ ಅವ್ರಿಗೆ ಕೊಡ್ತೀವಿ. ಧನ್ಯವಾದಗಳು. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಭೀಮಪತ್ರಿ ನಾಗಮ್ಮ ಅಂತ, ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಅಂಜನಾ ಭಜಂತ್ರಿ, ಬಳ್ಳಾರಿ ಜಿಲ್ಲಾಧ್ಯಕ್ಷರು ಬಂದು ಇವರು ಉಮಾ, ಮತ್ತು ಇವರು ಕೊಪ್ಪಳ ಜಿಲ್ಲಾಧ್ಯಕ್ಷರು, ಇವರು ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ದೀಪಾ ಅಂತ, ಇವರು ಕೊಪ್ಪಳ ಜಿಲ್ಲಾಧ್ಯಕ್ಷರು,
ಇವರು ನಮ್ಮ ಹುಬ್ಬಳ್ಳಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ನಾವು ಆಲ್ಮೋಸ್ಟ್ ಇದ್ದೀವಿ. ಬೆಳಗ್ಗೆಯಿಂದ ಸುಮಾರು 1 ತಿಂಗಳಿಂದ ನಾವು ಸತತ ಪ್ರಯತ್ನ ಮಾಡಿ ಇವತ್ತು ಇವರು ಇದಾಗಲಿಲ್ಲ ಅಂದಿದ್ದರೆ, ಡೆತ್ ಆಗಲಿಲ್ಲ ಅಂದಿದ್ದಿದ್ರೆ ಇವತ್ತು ಇನ್ನೂ ಸಾಕಷ್ಟು ಜನಸಂಖ್ಯೆ ಸೇರ್ತಿತ್ತು. ಯಶಸ್ವಿ ಆಗಿದೆ, ಇವತ್ತು ಯಶಸ್ವಿ ಆಗಿಲ್ಲ. ಮೊದಲನೇ ಮೊದಲನೇದ್ರಲ್ಲೇ ನಾವು ಈ ಸಕ್ಸಸ್ ಆಗಿದ್ದೀವಿ. ಮೇಡಮ್ ಅವರು ಭಾಳಷ್ಟು ನಮಗೆ ಮೋಟಮ್ ಅವರು ಭಾಳಷ್ಟು ಸಂದೇಶ ಭಾಳ ಸರ್ಕಾರನ ಇಷ್ಟು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಯಾವ ಸಚಿವರು ಬರ್ತೀವಿ ಅಂತೇಳಿ ಬರಲಿಲ್ಲ. ಮತ್ತು ಇವತ್ತು ಗನ್ಮ್ಯಾನಿಂದ PS ಗಳಿಗೆ ಎಲ್ರಿಗೂ ಫೋನ್ ಮಾಡಿದ್ರು, ಇಲ್ಲ ಮೇಡಮ್ ಹಿಂಗೆ ಆ ಥರ ದೇವೇಗೌಡರು ಅವರ ವೈಫ್ ಹತ್ರ ಅಲ್ಲಿದ್ದಾರೆ, ಮತ್ತು VCL ಇದ್ದಾರೆ, ಬರಲಿಲ್ಲ. ಮತ್ತು ಇವತ್ತು 3 ಗಂಟೆಗೆ ಕ್ಯಾಬಿನೆಟ್ ಆಗಿದೆ, ಹಾಗಾಗಿ ಬರಲಿಲ್ಲ ಮೇಡಮ್, ದಯವಿಟ್ಟು ಕ್ಷಮೆ ಇರಲಿ, ಮುಂದಕ್ಕೆ ನಾವು ಬರ್ತೀವಿ ಅಂತೇಳಿ ಅವರ ಪರ್ಸ್ನಲ್ PS ಗಳೆಲ್ಲರೂ ಮಾತಾಡಿದ್ದಾರೆ. 100% ಬರ್ತಾರೆ. ನಮಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಹವಾಲುಗಳನ್ನ ಕೇಳ್ತಾರೆ. ಪ್ರಮುಖ ಈ ಸಮಾವೇಶದ ಉದ್ದೇಶ ಬೇಡಿಕೆ ನಮಗೆ ಕೊರಮ ಕೊರ್ಚ ನಿಗಮ ಮೊದಲನೇ ಬೇಡಿಕೆ. ಈಗಾಗಲೇ ಅಲೆಮಾರಿ ಅಭಿವೃದ್ಧಿ ನಿಗಮ ಕೂಡ ಸೇರಿಸಿದ್ದಾರೆ. ಹೌದು, ಅಲೆಮಾರಿ ಅಭಿವೃದ್ಧಿ ನಿಗಮ ಸೇರಿದ್ದಾರೆ. ಆದರೆ ಇವತ್ತು ಅಲೆಮಾರಿ ನಿಗಮ ಆಗಿದ್ರು ನಮಗೆ ಕೊರಮ ಕೊರ್ಚ ಬೋವಿ ಲಂಬಾಣಿ ಕೊರಮ ಕೊರ್ಚನ 59 ಜಾತಿ ಆದಮೇಲೆ ಅವ್ರಿಗೆ 20ಕ್ಕೆ ಒಂದು ಸರ್ಕಾರಿ ನೌಕರು ಬಂದರೆ 20 ಅವ್ರು ಆದಮೇಲೆ ತದನಂತರ ಅಂದರೆ ನಮಗೆ ಒಂದು ಸಿಗ್ತಾ ಇಲ್ಲ. ಮೀಸಲಾತಿಯಲ್ಲಿ ನಮಗೆ ವಂಚನೆ ಆಗ್ತಿದೆ. ಜೊತೆಗೆ ಇವತ್ತು ನಮಗೆ ಜಗದೀಶ್ ಶೆಟ್ಟರ್ ಅವರು 2014-15 ನಮಗೆ ಘೋಷಣೆ ಮಾಡಿದ ನಿಗಮ ಇದು ಅದಾಯಿತು. ಅವರು ಹಂಗೆ ಅದೇ ಟೈಮಲ್ಲಿ ಘೋಷಣೆ ಮಾಡಿ 2 ಕೋಟಿನ ಇಟ್ಟಿದ್ರು. ಅವರು ಇದಾಗೋಯ್ತು, ಅದು ಸರ್ಕಾರ ಇದಾಯಿತು. ಅದಾದಮೇಲೆ 2023 ನಾವು ಜಯಂತಿ ಮಾಡಿದ್ವಿ. ಜಯಂತಿಯಲ್ಲಿ ನಮಗೆ ಸಿದ್ದರಾಮಯ್ಯ ಸಾಹೇಬರು ಕಡಖಂಡಿತವಾಗಿ ನಮಗೆ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಅವರು ಕಡಖಂಡಿತವಾಗಿ ಅವರು ಹೋದ್ಮೇಲೆ ಇವ್ರು ಇದ್ದಂಗೆ ನಮಗೆ ನಿಗಮ ಆಗಬೇಕು, ನಮ್ಮ ಸಮಾಜ ಕಟ್ಟಕಡೆ ಲೈನಲ್ಲಿದೆ, ಮತ್ತು ಮಹಿಳೆಯರಿಗೆ ಆದ್ಯತೆಗಳಿಲ್ಲ, ನಿಗಮದಲ್ಲಾಗ್ಬೋದು, ರಾಜಕೀಯದ ಕ್ಷೇತ್ರದಲ್ಲಾಗ್ಬೋದು, ಎಲ್ಲದರಲ್ಲೂ ವಂಚಿತರಿದ್ದೀವಿ. ನಮಗೆ ಬೇಕು ಒಂದು 50% ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮಗೆ 2ನೇ ಬೇಡಿಕೆ ಆಗಿದೆ. 3ನೇ ಬೇಡಿಕೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಮ್ಮದು ನಿಗಮ ಆಗಬೇಕು. ಆ 3 ನಮಗೆ ಕಡಾಖಂಡಿತವಾದ ಬೇಡಿಕೆ. ಮತ್ತು ನಮಗೆ ಸಮುದಾಯ ಭವನ ಆಗಬೇಕು. ಅದಾದಮೇಲೆ ನಮ್ಮ ಒಂದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಸಂಘಟನೆಗೆ ನಾವು ಜಾಗ ಕೇಳಿದ್ವಿ, ಆಫೀಸ್ ಮಾಡೋದಕ್ಕೆ ಮತ್ತು ತರಬೇತಿ ಶಿಬಿರ ಮಾಡೋದಕ್ಕೆ ಅಂತ ನಾವು ಸ್ಥಳ ಕೇಳಿದ್ವಿ. ಈ ಬೇಡಿಕೆ ಆಗಿತ್ತು. ಆ ಮನವಿ ಪತ್ರಗಳನ್ನ ನಾವು ತಗೊಂಡು ವಾಪಸ್ ಹೋಗ್ತಾ ಇದ್ವಿ. ನಾಳಿದ್ರಿಂದ ಎಲ್ಲರನ್ನೂ ಮತ್ತೆ ಭೇಟಿ ಮಾಡಿ DK ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ತಲುಪಿಸ್ತೀವಿ. ಈ ನ್ಯೂಸ್ನ ಸ್ವಲ್ಪ ಹೈಲೈಟ್ ಮಾಡಿ ದಯವಿಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಮಹಿಳಾ ಒಂದು ಸಂಘಟನೆ ಮೇಲೆ ಇರಲಿ. ನಿಮ್ಮೆಲ್ಲರ ಸಹಕಾರ ದಯವಿಟ್ಟು ಇದು ಮಾಡಿ.